ನಮಸ್ಕಾರ ಸ್ನೇಹಿತರೆ, ನಾನೀಗ ಹೇಳೋಕೊರಟಿರೋದು ಸಿಂಹ ರಾಶಿಯವರಿಗೆ ಸಂಬಂಧಿಸಿದಂತೆ ಶನಿ ಸಂಚಾರದ ಎಫೆಕ್ಟು. ಮಾರ್ಚ್ 29, 2025ಕ್ಕೆ ಶನಿ ಬಂದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಸೊ ಮೀನರಾಶಿಯಲ್ಲಿ ಶನಿ 2.5 ವರ್ಷಗಳ ಕಾಲ ಏನು ಸ್ಥಿತ ಆಗಿರುತ್ತೋ ಈ ಅವಧಿಯಲ್ಲಿ ಸಿಂಹ ರಾಶಿಯವರಿಗೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿಕೊಟ್ಟಿದ್ದೀನಿ. ಇದು 2.5 ವರ್ಷಕ್ಕೂ ಕೂಡ ಅನ್ವಯ ಆಗುತ್ತೆ. ಈ ಶನಿ ಸಂಚಾರದ ಎಫೆಕ್ಟ್ ಏನು ಅಂತ ಹೇಳೋದಕ್ಕೂ ಮೊದಲು ನಾನು ಕೆಲವೊಂದು ವಿಚಾರಗಳನ್ನು ಕ್ಲಾರಿಫೈ ಮಾಡಬೇಕಾಗತ್ತೆ. ಕೆಲವರು ಇದನ್ನು ರಾಶಿ ಭವಿಷ್ಯ ಅಂತಲೂ ಟ್ರೀಟ್ ಮಾಡ್ತಾರೆ. ಇದು ಬಂದು ಗೋಚಾರದ ಎಫೆಕ್ಟ್ ಅಷ್ಟೇ, ಇದೇನು ನಿಮ್ಮ ಕಂಪ್ಲೀಟ್ ಪ್ರಿಡಿಕ್ಷನ್ ಆಗಿರೋದಿಲ್ಲ. ಶನಿ ಬಂದು 2.5 ವರ್ಷಕ್ಕೆ ಒಂದು ಸಲ ರಾಶಿಯಿಂದ ರಾಶಿಗೆ ಏನು ಸಂಚಾರ ಮಾಡ್ತಾ ಇರ್ತದೋ ಇದನ್ನು ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಎಲ್ಲ ಗ್ರಹಗಳು ಕೂಡ ಚಲನೆಯಲ್ಲಿ ಏನಿರ್ತಾವೋ ಸೌರಮಂಡಲದಲ್ಲಿ, ಅದು ನಾವು ಭೂಮಿಯಿಂದ ನೋಡುವಾಗ ಯಾವ ರಾಶಿಯಲ್ಲಿದೆ ಅನ್ನೋದನ್ನು ಹೆಂಗೆ ಐಡೆಂಟಿಫೈ ಮಾಡ್ತಾರೋ ಅದನ್ನೇ ಟ್ರಾನ್ಸಿಟ್ ಅಂತ ಹೇಳೋದು. ಸೊ ಅದರಿಂದ ಭೂಮಿಯ ಮೇಲೆ ಆಗುವಂಥ ಎಫೆಕ್ಟ್ಗಳು, ಹಾಗೆಯೇ ಮನುಕುಲದ ಮೇಲೆ ಆಗುವಂಥ ಎಫೆಕ್ಟ್ಗಳನ್ನು ಗೋಚಾರ ಫಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಗೋಚಾರ ಫಲ ನಿಮಗೆ ಅಂದರೆ ನಿಮ್ಮ ರಾಶಿಯಿಂದ ನೋಡುವಾಗ ಫೇವರಬಲ್ ಇದೆಯೋ ಅನ್ಫೇವರಬಲ್ ಇದೆಯೋ ಅನ್ನೋದನ್ನು ಮೇಯ್ನಾಗಿ ಈ ಟ್ರಾನ್ಸಿಟ್ನಲ್ಲಿ ನೋಡೋದು. ಇದರ ಎಫೆಕ್ಟ್ ಬಂದು ಒಂದು 20 to 30% ಇರ್ಬೋದಷ್ಟೇ. ಆದರೆ ನಿಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳೇನಿದೆಯೋ ಇದು ನಿಮಗೆ ಏನು ಆಲ್ಮೋಸ್ಟ್ 70 to 80% ಅಪ್ಲೈ ಆಗೋದು ನಿಮ್ಮ ಜನ್ಮಕುಂಡಲಿಯ ಗ್ರಹಗಳ ಸ್ಥಿತಿ ಮತ್ತು ನಡೀತಾ ಇರುವಂಥ ದಶೆಗಳು, ಇವು ಮೇಯ್ನಾಗಿ ರೋಲ್ ಪ್ಲೇ ಮಾಡುತ್ತೆ. ಸೊ ಅದರ ಜೊತೆಗೆ ಟ್ರಾನ್ಸಿಟ್ ಏನಿದೆಯೋ ಇದನ್ನು ಸಪೋರ್ಟಿಂಗ್ ಥರ ತಗೊಳ್ಳೋದು. ನಿಮಗೆ ಒಂದು ವೇಳೆ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಒಳ್ಳೆ ದಶೆ ನಡೀತಾ ಇದೆ ಅಂದರೆ, ಏನು ಶನಿಯ ಸಂಚಾರದಿಂದ ಅಥವಾ ಶನಿಯ ಗೋಚಾರದ ಫಲ ಅಂತ ಏನು ಅನ್ಫೇವರೇಬಲ್ ಇದ್ರೂ ನಿಮಗೇನದು ತುಂಬ ದೊಡ್ಡ ಎಫೆಕ್ಟ್ ಮಾಡೋದಿಲ್ಲ. ಹಾಗೆಯೇ ನಿಮ್ಮ ಜಾತಕದಲ್ಲಿ ದಶೆ ಚೆನ್ನಾಗಿಲ್ಲ ಅಂದಾಗ ಶನಿಯ ಏನು ಸಂಚಾರದ ಎಫೆಕ್ಟ್ ಏನಿದೆಯೋ ಅದು ಚೆನ್ನಾಗಿಲ್ಲ ಅಂದರೆ ನಿಮಗೆ ಒಂದು ಸ್ವಲ್ಪ ಎಫೆಕ್ಟ್ ಮಾಡ್ಬೋದು. ಹಾಗೆಯೇ ನಿಮಗೆ ಏನಾದರೂ ಈ ಗೋಚರದಲ್ಲಿ ಒಳ್ಳೆ ಫಲ ಇದೆ ಅಂದ್ರೂ, ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಆ ದಶೆಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ನಿಮಗೆ ಆ್ಯಕ್ಚುಲಿ ಈ ಗೋಚಾರದ ಒಳ್ಳೆ ಫಲಗಳೇನಿದೆಯೋ ಅದು ನಿಮಗೆ ಅಷ್ಟೊಂದು ಪ್ರಯೋಜನಕ್ಕೆ ಬರೋದಿಲ್ಲ. ದಶೆ ಮತ್ತು ಗೋಚಾರ ಎರಡೂ ಕೂಡ ಫೇವರೇಬಲ್ ಇದ್ದಾಗ ಅದು ನಿಮಗೆ ಬೆಸ್ಟ್ ಪೀರಿಯಡ್ ಆಗಿರುತ್ತೆ. ಈಗ ಸಿಂಹ ರಾಶಿಯವರ ವಿಚಾರಕ್ಕೆ ಬರೋದಾದರೆ, ಶನಿ ಬಂದು ಸಿಂಹರಾಶಿಯಿಂದ ಮೀನರಾಶಿ 8ನೇ ಸ್ಥಾನ ಬರೋದ್ರಿಂದಾಗಿ ಇದನ್ನು ಅಷ್ಟಮ ಶನಿ ಅಂತ ಪರಿಗಣಿಸಲಾಗುತ್ತೆ. ಈ ಅಷ್ಟಮ ಸ್ಥಾನ ಅನ್ನೋದು ನಿಮಗೆ ಏರಿಳಿತಗಳು, ಇನ್ಸ್ಟೆಬಿಲಿಟೀಸ್ ಅಂತ ಏನು ಹೇಳ್ತಾರೋ ಅದು, ಮತ್ತು ಆತಂಕಗಳು, ಫಿಯರ್, ಮತ್ತು ಕೆಲವೊಂದು ಅನಿಶ್ಚಿತತೆ, ಅನ್ಸರ್ಟನಿಟಿ, ಜೊತೆಗೆ ಕೆಲವೊಂದು ಸಲ ಅಪಾಯಗಳು, ದುರಂತಗಳು, ಇಂಥವುಗಳನ್ನು ಹೇಳುವಂಥ ಸ್ಥಾನ. ಸೊ ಈ ಟ್ರಾನ್ಸಿಟ್ದ ಎಫೆಕ್ಟ್ನಿಂದ ನೀವು ಈ ಥರದ ಪರಿಸ್ಥಿತಿಯಲ್ಲಿ ನೀವು ನೋಡಬೇಕಾಗಬಹುದು ಅಂತ ಹೇಳ್ತಾರೆ. ಆದರೆ ಹಾಗಂತ ನೀವೇನು ಇದೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆದು ಬಿಡುತ್ತೆ ಅಂತ ಅಂದ್ಕೊಳ್ಬೇಕಿಲ್ಲ. ಇದರಲ್ಲಿ ನಿಮ್ಮ ವೈಯಕ್ತಿಕ ಜನ್ಮಕುಂಡಲಿಯ ಗ್ರಹಗಳ ಸ್ಥಿತಿ ಮತ್ತು ಹಾಗೆಯೇ ದಶೆಗಳು ಇದೆಲ್ಲವನ್ನು ನೋಡಿಯೇ ಈ ಕಾನ್ಸೆಪ್ಟಿಗೆ ನಾವು ಇದನ್ನು ಅಪ್ಲೈ ಮಾಡಬೇಕು. ಯಾವುದೇ ಗ್ರಹಗಳಾದ್ರೂ ಕೂಡ ಗೋಚರದಲ್ಲಿ 12ನೇ ಸ್ಥಾನ ಮತ್ತು 8ನೇ ಸ್ಥಾನ, ಈ 2 ಸ್ಥಾನದಲ್ಲಿ ಸಾಮಾನ್ಯವಾಗಿ ನೆಗೆಟಿವ್ ಎಫೆಕ್ಟನ್ನು ಕೊಡುತ್ತದೆ. ಸೊ ನಿಮಗೆ ದಶೆಗಳು ಸ್ವಲ್ಪ ಚೆನ್ನಾಗಿತ್ತು ಅಂದರೆ ನೀವು ಮ್ಯಾನೇಜ್ ಮಾಡ್ಬೋದು. ದಶೆಗಳು ಚೆನ್ನಾಗಿಲ್ಲ ಅಂದಾಗ ಇದು ಸ್ವಲ್ಪ ಎಫೆಕ್ಟ್ ಮಾಡೋ ಸಾಧ್ಯತೆ ಇರ್ತದೆ. ಸೊ ಅಷ್ಟಮ ಸ್ಥಾನ ಅಂದರೆ 8ನೇ ಸ್ಥಾನ ಮತ್ತು 12ನೇ ಸ್ಥಾನ, ಅದರಲ್ಲಿ ಈಗ ಆ್ಯಕ್ಚುಲಿ 7.5 ಅನ್ನೋದು 12ನೇ ಸ್ಥಾನಕ್ಕೆ ಬರ್ತದೆ. ಅಷ್ಟಮ ಶನಿ ಅಂತ ಏನು ಹೇಳ್ತಾರೋ ಇದು 8ನೇ ಸ್ಥಾನಕ್ಕೆ ಬರ್ತದೆ. ಸೊ ಸಿಂಹ ರಾಶಿಯವರಿಗೆ ಈ ಅವಧಿಯಲ್ಲಿ ಏನಿದೆಯೋ ಒಂದು ರೀತಿಯ ಅನಿಶ್ಚಿತತೆ, ಒಂದು ಸಣ್ಣ ಆತಂಕ, ಫಿಯರ್ ಇಂಥದ್ದು ಕಾಡುವಂಥ ಸಾಧ್ಯತೆ ಇರ್ತದೆ. ನಿಮಗೆ ಇದರಲ್ಲಿ ಯಾವಾಗಲೂ ಕೂಡ ಯಾವುದೇ ಟ್ರಾನ್ಸಿಟ್ ಎಫೆಕ್ಟೇ ಆಗಲಿ ಅಥವಾ ದಶೆಗಳ ಎಫೆಕ್ಟೇ ಆಗಲಿ, ದಶೆಗಳಲ್ಲೂ ಕೂಡ ನಿಮಗೆ ತೀರಾ ಕೆಟ್ಟದಾಗಿದ್ರೂ ಕೂಡ ನೀವು ಗಟ್ಟಿ ಇದ್ದರೆ ನಿಮಗೆ ನಿಮ್ಮ ಸುತ್ತಮುತ್ತ ನಡೆಯುವಂಥ ಎಂಥದ್ದೇ ಕಷ್ಟಗಳಿರಲಿ ನೀವು ನಿಭಾಯಿಸ್ಬೋದು. ಅದು ಬಂದು ನಿಮ್ಮ ಲಗ್ನವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಚಂದ್ರನನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಸೊ ನಿಮ್ಮ ಲಗ್ನ ಗಟ್ಟಿ ಇದ್ರೆ ಅಂದರೆ ನಿಮ್ಮ ದೇಹ ಗಟ್ಟಿ ಇದ್ದರೆ, ಜೊತೆಗೆ ನಿಮ್ಮ ಮನಸ್ಸು ಗಟ್ಟಿ ಇದ್ದರೆ ನೀವು ಎಂಥ ಕಷ್ಟವನ್ನು ಕೂಡ ನಿಮ್ಗೇನದು ದೊಡ್ಡ ಎಫೆಕ್ಟು ಆಗೋದಿಲ್ಲ. ಕಷ್ಟ ಬಂದ್ರೂ ಕೂಡ ನಿಭಾಯಿಸಲಿಕ್ಕೆ ನಿಮಗೆ ಸಾಧ್ಯ ಇರ್ತದೆ. ಇನ್ನು ಹಣಕಾಸು ಮತ್ತು ಆರೋಗ್ಯ ಈ ವಿಚಾರಕ್ಕೆ ಬರೋದಾದರೆ, ಅಷ್ಟಮ ಸ್ಥಾನ ಬಂದು ಇದು ಆಲ್ರೆಡಿ ಇದೊಂದು ಅನಿಶ್ಚಿತತೆಯ ಸ್ಥಾನ ಆಗಿರೋದ್ರಿಂದಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಇದು ಏರುಪೇರಿನ ಸ್ಥಾನ, ಇನ್ಸ್ಟೇಬಿಲಿಟಿ ಅಂತ ಆಗಲೇ ಹೇಳಿದೆ ನಾನು. ಸೊ ಈ ಹಣಕಾಸಿನ ವಿಚಾರದಲ್ಲಿ ಏರುಪೇರು ಇರ್ತದೆ. ನೀವು ಹೂಡಿಕೆಗಳನ್ನು ಮಾಡುವಾಗ ವಿನಾಕಾರಣ ಗೊತ್ತು ಗುರಿ ಇಲ್ಲದೆ ಹೂಡಿಕೆಗಳನ್ನು ಮಾಡಬಾರ್ದು. ಮುಖ್ಯವಾಗಿ ಶೇರ್ ಮಾರ್ಕೆಟು ಇಂಥ ವಿಚಾರಗಳಿಗೆ ಕೈ ಹಾಕದಂಗೆ ಇದ್ದರೆ ಬೆಟರು. ಸೊ ಹಾಗೆಯೇ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಅತಿಯಾಗಿ ಡೀಪ್ ಥಿಂಕಿಂಗ್, ಡೀಪ್ ಆಲೋಚನೆಗಳಿಗೆ ಹೋಗೋದು, ಮತ್ತು ಈ ಅಷ್ಟಮ ಸ್ಥಾನ ಅನ್ನೋದೇನಿದೆಯೋ ಇದು ಬಂದು ಜೀವನದಲ್ಲಿ ನಿಮಗೆ ಒಂದು ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ಗಳನ್ನು ತರುವಂಥ ಸ್ಥಾನವೂ ಹೌದು. ಸೊ ಹಾಗಾಗಿ ನೀವು ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ಗಳಿಗೆ ಒಳಗಾಗುವಂಥ ಸನ್ನಿವೇಶ ಬರ್ಬೋದು. ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆಗಳಾಗ್ಬೋದು.
ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನಿಮಗೆ ದಶೆ ಎಲ್ಲವೂ ಚೆನ್ನಾಗಿದ್ದು ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದ್ರೂ ಕೂಡ ನಿಮಗೇನೋ ಒಂದು ರೀತಿಯ ಅನಿಶ್ಚಿತತೆಯ ಭಾವನೆ ಕಾಡ್ತಾ ಇರ್ತದೆ. ಸೊ ಅನಗತ್ಯ ಚಿಂತೆಗಳು ಅಂತ ಹೇಳ್ತಾರಲ್ಲ, ಅಂಥದ್ದನ್ನು ನೀವು ನಿಮ್ಮ ತಲೆಗೆ ತುಂಬಿಕೊಳ್ಳುವಂಥ ಪರಿಸ್ಥಿತಿ ಇರ್ತದೆ. ನೀವು ಸ್ವಲ್ಪ ಮೈಂಡನ್ನು ರಿಲ್ಯಾಕ್ಸ್ ಮಾಡುವಂಥ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಧ್ಯಾನ, ಮೆಡಿಟೇಷನ್ ಅಂತ ಏನು ಹೇಳ್ತಾರೋ ಇಂಥದ್ದನ್ನು ಸ್ವಲ್ಪ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಬೃಹತ್ ಸಂಹಿತ ಏನು ಶನಿಯ ಗೋಚರ ಫಲವನ್ನು ಹೇಳಿರುವಂಥ ಗ್ರಂಥ, ಇದರಲ್ಲಿ 8ನೇ ಸ್ಥಾನದ ಶನಿಯ ಸಂಚಾರದ ಫಲವನ್ನು ಈ ರೀತಿ ಹೇಳಿದ್ದಾರೆ. ಹಿ ವಿಲ್ ಬಿ ವಿತೌಟ್ ವೈಫ್ ಅಂಡ್ ಚಿಲ್ಡ್ರನ್ ಅಂಡ್ ವಿಲ್ ಎಂಗೇಜ್ ಹಿಮ್ಸೆಲ್ಫ್ ಇನ್ ಮೀನ್ ಆಕ್ಟಿವಿಟೀಸ್ ಅಂತ ಬರೆದಿದ್ದಾರೆ. ಮೀನ್ ಆಕ್ಟಿವಿಟೀಸ್ ಅಂದರೆ ನೆಗೆಟಿವ್ ಕೆಲಸಗಳಿಗೆ ಕೈ ಹಾಕ್ತಾರೆ ಅಂತ ಅರ್ಥ. ಸಾಮಾನ್ಯವಾಗಿ ಅಷ್ಟಮ ಶನಿಯ ಸಂದರ್ಭದಲ್ಲಿ ಈ ಸ್ವಲ್ಪ ನೆಗೆಟಿವ್ ಇಮೇಜ್ಗಳು ಹೊರುವಂಥ ಸಂದರ್ಭ ಬರ್ತದೆ. ಸೊ ಯಾವಾಗ ನೆಗೆಟಿವ್ ಇಮೇಜ್ಗಳು ಬರೋದು ಅಂದರೆ ನೆಗೆಟಿವ್ ಕೆಲಸಗಳಿಗೆ ಕೈ ಹಾಕಿದ್ರೇ ನೆಗೆಟಿವ್ ಇಮೇಜ್ಗಳು ಬರೋದು. ಸೊ ಅಂಥ ಕೆಲಸಗಳಿಂದ ಸ್ವಲ್ಪ ನೀವು ಸ್ಟೇ ಬೇಕಾಗಬೇಕಾಗತ್ತೆ. ಇನ್ನು ನಕ್ಷತ್ರಗಳ ವಿಚಾರಕ್ಕೆ ಬರೋದಾದರೆ ಸಿಂಹರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತವೆ. ಅದರಲ್ಲಿ ಮೊದಲನೇದಾಗಿ ಮಖ ನಕ್ಷತ್ರ. ಮಖ ನಕ್ಷತ್ರದವರಿಗೆ ಶನಿ ಬಂದು ಪೂರ್ವಭದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ಗಳು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಬೋದು. ಯಾಕೆಂದರೆ ಪೂರ್ವಭದ್ರ ನಕ್ಷತ್ರ ಮಖ ನಕ್ಷತ್ರದವರಿಗೆ ವದಾತಾರ ಆಗುತ್ತೆ. 2025 ಮಾರ್ಚ್ 29ರಿಂದ 2025 ಏಪ್ರಿಲ್ 27 ಈ ಅವಧಿಯಲ್ಲಿ ಶನಿ ಪೂರ್ವಭದ್ರ ನಕ್ಷತ್ರದಲ್ಲಿರ್ತದೆ. 2025 ಅಕ್ಟೋಬರ್ 4ರಿಂದ 2026 ಜನವರಿ 20 ಈ ಅವಧಿಯಲ್ಲಿ ಶನಿ ಪೂರ್ವಭದ್ರ ನಕ್ಷತ್ರದಲ್ಲಿ ಇರ್ತದೆ. ಈ ಅವಧಿಗಳು ಮುಖ್ಯವಾಗಿ ಮಾನಸಿಕ ಶಾಂತಿ ಮತ್ತು ಆರೋಗ್ಯ ಈ 2 ವಿಚಾರದಲ್ಲಿ ಅಷ್ಟೊಂದು ಫೇವರೇಬಲ್ ಪೀರಿಯಡ್ ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ಮುಂದಿನದು ಪುಬ್ಬ ಮತ್ತು ಪೂರ್ವ ಫಲ್ಗುಣಿ 2 ಕೂಡ ಒಂದೇನೆ. ಪುಬ್ಬ ನಕ್ಷತ್ರದವರಿಗೆ ಶನಿ ಬಂದು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ಗಳು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಬೋದು. ಯಾಕೆಂದರೆ ಇದು ವದಾತಾರ ಆಗುತ್ತೆ. 2025 ಏಪ್ರಿಲ್ 27ರಿಂದ 2025 ಅಕ್ಟೋಬರ್ 4 ಈ ಅವಧಿಯಲ್ಲಿ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. 2026 ಜನವರಿ 20ರಿಂದ 2026 ಮೇ 17 ಈ ಅವಧಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. 2026 ಅಕ್ಟೋಬರ್ 9ರಿಂದ 2027 ಫೆಬ್ರವರಿ 8 ಈ ಅವಧಿಯಲ್ಲೂ ಕೂಡ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಮುಖ್ಯವಾಗಿ ಆರೋಗ್ಯ ಮತ್ತು ಮಾನಸಿಕ ಶಾಂತಿ ಈ 2 ವಿಚಾರದಲ್ಲಿ ಈ ಎಫೆಕ್ಟ್ಗಳು ಕಾಣಿಸ್ಕೊಳ್ಬೋದು. ಇನ್ನು ಮುಂದಿನದು ಉತ್ತರ ಫಲ್ಗುಣಿ ನಕ್ಷತ್ರ. ಉತ್ತರ ಫಲ್ಗುಣಿ ನಕ್ಷತ್ರದವರಿಗೆ ಶನಿ ಬಂದು ಪೂರ್ವಭದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಈ 2 ನಕ್ಷತ್ರದಲ್ಲಿ ಇರಬೇಕಾದ್ರೂ ಕೂಡ ಒಂದು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ಗಳು ಕಾಣಿಸ್ಕೊಳ್ಬೋದು. ಮೇಯ್ನಾಗಿ ರೇವತಿ ನಕ್ಷತ್ರ ಬಂದ್ಬಿಟ್ಟು ಈ ಉತ್ತರ ಫಲ್ಗುಣಿ ನಕ್ಷತ್ರದವರಿಗೆ ವದಾತಾರ ಅಂತ ಅನಿಸ್ಕೊಳ್ಳುತ್ತೆ. ಸೊ ರಾಶಿಯಿಂದನೂ ಇದು ನೆಗೆಟಿವ್ ಇದೆ, ನಕ್ಷತ್ರದಿಂದನೂ ನೆಗೆಟಿವ್ ಇದೆ. 2025 ಮಾರ್ಚ್ 29ರಿಂದ 2025 ಏಪ್ರಿಲ್ 27 ಈ ಅವಧಿಯಲ್ಲಿ ಶನಿ ಪೂರ್ವಭದ್ರ ನಕ್ಷತ್ರದಲ್ಲಿ ಇರ್ತದೆ. 2025 ಅಕ್ಟೋಬರ್ 4ರಿಂದ 2026 ಜನವರಿ 20 ಈ ಅವಧಿಯಲ್ಲಿ ಪೂರ್ವಭದ್ರ ನಕ್ಷತ್ರದಲ್ಲಿ ಇರುತ್ತದೆ. 2026 ಮೇ 17ರಿಂದ ಅಕ್ಟೋಬರ್ 9 2026 ಈ ಅವಧಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. 2027 ಫೆಬ್ರವರಿ 8ರಿಂದ ಜೂನ್ 3 2027 ಈ ಅವಧಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. ಅದೇ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿ ಏನಾದರೂ ಶುಭ ಸ್ಥಾನಗಳ ಅಧಿಪತಿಯಾಗಿದ್ದರೆ, ಶುಭ ಸ್ಥಾನದಲ್ಲೇ ಸ್ಥಿತ ಆಗಿದ್ದರೆ, ಅದು ಮೀನರಾಶಿಯಲ್ಲೇ ಏನಾದರೂ ಇದ್ದರೆ, ಸೊ ಈ ಶನಿಯ ಸಂಚಾರದ ವೇಳೆಯಲ್ಲಿ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳು ಕೂಡ ಸಿಗೋದಕ್ಕೆ ಸಾಧ್ಯ ಇರ್ತದೆ. ಈ ಗೋಚರ ಫಲ ಅನ್ನೋದೇನಿದೆಯೋ ಇದು ನಿಮ್ಮ ಮನಸ್ಸಿನ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂಥ ಪ್ರಧಾನವಾದ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಇವಾಗ ಏನು ನಿಮ್ಮ ಆ್ಯಕ್ಚುಯಲ್ ಜೀವನ ಏನಿದೆಯಲ್ಲ ಇದು ನಿಮ್ಮ ಕುಂಡಲಿಯ ಪ್ರಕಾರ ನಡೆಯುವಂಥದ್ದು. ಸೊ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಡೀತಾ ಇರುವಂಥ ದಶೆ ಮತ್ತು ಅದರಲ್ಲಿರುವಂಥ ಗ್ರಹಗಳ ಪೊಸಿಷನ್ಗಳು ಇದೆಲ್ಲವೂ ಕೂಡ ಈ ಗೋಚಾರದ ಎಫೆಕ್ಟನ್ನು ಸಾಕಷ್ಟು ವೇರಿಯೇಷನ್ ತರ್ತದೆ. ಇದರಲ್ಲಿ ಈಗ ನಿಮಗೆ ಒಳ್ಳೆ ದಶೆ ನಡೀತಾ ಇದೆ ಅಂದರೆ ಗೋಚಾರದಲ್ಲಿ ಏನೇ ನೆಗೆಟಿವ್ ಎಫೆಕ್ಟ್ಗಳಿದ್ರೂ ಕೂಡ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತದೆ. ಹಾಗೆಯೇ ಕೆಲವರು ಈ ಶನಿಯ ಸಂಚಾರಕ್ಕೆ ಪರಿಹಾರವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಬೃಹತ್ ಸಂಹಿತ ಏನು ಈ ಟ್ರಾನ್ಸಿಟ್ದು ಗೋಚರ ಫಲವನ್ನು ಹೇಳಿರುವಂಥ ಗ್ರಂಥ, ಇದರಲ್ಲಿ ಸೆಲ್ಫ್ ಕಂಟ್ರೋಲ್ ಇದೆಯಲ್ಲ ಇದು ಬಹಳ ದೊಡ್ಡ ಪರಿಹಾರವಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಕೆಟ್ಟ ಆಲೋಚನೆಗಳನ್ನು ತಲೆಗೆ ತುಂಬಿಕೊಳ್ಳಿಲ್ಲ ಅಂದರೆ, ಕೆಟ್ಟ ಆಲೋಚನೆಗಳಿಂದ ಪ್ರಭಾವಿತರಾಗಲಿಲ್ಲ ಅಂದರೆ, ನೀವಾಗಿ ಯಾವುದೇ ಕೆಟ್ಟ ಕೆಲಸಕ್ಕೆ ಕೈ ಹಾಕಲಿಲ್ಲ ಅಂದರೆ, ಮಾನಸಿಕವಾಗಿ ನೀವು ಸ್ಥಿರತೆ ತಂದುಕೊಂಡ್ರೆ ನಿಮಗೆ ಅದಕ್ಕಿಂತ ದೊಡ್ಡ ಪರಿಹಾರ ಬೇರೆ ಏನೂ ಬೇಕಿಲ್ಲ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.